ನೋಡಿ, ನಿಮಗೊಂದು ಅಂಕಿಅಂಶ ಕೊಡ್ತೀನಿ. ಒಂದು ಡೌಟ್ ಬರುವಂಥದ್ದು ಕೂಡ ಇದೆ, ಇಲ್ಲಾಂತ ನಾನು ಹೇಳ್ತಾ ಇಲ್ಲ. ಬಿ ಜೆ ಪಿ ಮೈತ್ರಿಕೂಟ ಕೇವಲ ಬಿ ಜೆ ಪಿ ಈ ಬಾರಿ ಎಷ್ಟು ಗೆದ್ದಿದ್ದು? 240. 2014ರಲ್ಲಿ ನರೇಂದ್ರ ಮೋದಿಯವರು ಬಂದ್ರಲ್ಲ, ಆಗ ಗೆದ್ದಿದ್ದು 283. ಅಂದರೆ ಬಹುಮತಕ್ಕೆ ಬೇಕಿರುವ 272ಕ್ಕಿಂತ 11 ಜಾಸ್ತಿ. ಯಾವಾಗ? 2014ರಲ್ಲಿ 2014ರಲ್ಲಿ ಬಹುಮತಕ್ಕೆ ಬೇಕಿರೋದು 272. ಬಹುಮತಕ್ಕೆ 283 ಬಂದ್ಬಿಡ್ತು. ವೆರಿ ಫಸ್ಟ್ ಟೈಮ್ ಬಿ ಜೆ ಪಿ ಅಧಿಕಾರಕ್ಕೆ. ಇನ್ನು 2019ರಲ್ಲಿ ಅದು 303 ಆಯಿತು. ಬಿ ಜೆ ಪಿ ಒಂದೇ, ಬೇರೆ ಯಾವ ಪಾರ್ಟಿ ಬೇಕಾಗಿಲ್ಲ, ಅವರೇ ಮಾಡ್ಬೋದಾಗಿತ್ತು. ಎಷ್ಟು? 72, 82, 92 ಅಂದರೆ 31 ಸೀಟ್ ಜಾಸ್ತಿ ಆಗುತ್ತೆ. 303 ಬಂದಿತ್ತು. ಈ ಬಾರಿ 400 ಪಾರ್ ಅಂದಿದ್ದು ಬಂದಿದ್ದು 240. ಅಂದರೆ 32 ಬಹುಮತಕ್ಕಿಂತ ಕಡಿಮೆ. 32 ಬಹುಮತಕ್ಕಿಂತ ಕಡಿಮೆ. ಉಳಿದವರನ್ನೆಲ್ಲ ಸೇರಿಸಿ ಎಲ್ಲ ಆಗಿ 293 ಆಗಿದೆ ಈಗ. ಎಷ್ಟು? 293. 240 ಬಿ ಜೆ ಪಿ, ಉಳಿದ ಅವರು ಇವರೆಲ್ಲ ಸೇರಿ 293. ಬಹುಮತಕ್ಕೆ ಬೇಕಿರೋದೆಷ್ಟು? 272. ಎಷ್ಟು ಜಾಸ್ತಿ ಇದೆ? 21 ಜಾಸ್ತಿ ಇದೆ. ಇಂಡಿ ಮೈತ್ರಿಕೂಟ ಎಷ್ಟಿದೆ? 238. ಇಂಡಿ ಮೈತ್ರಿಕೂಟ ಕಾಂಗ್ರೆಸ್ 99 ಎಲ್ಲ ಸೇರಿ 238. ನೋಡ್ಕೊಳ್ಳಿ, 293 ಇದೆ. ಬಹುಮತಕ್ಕಿಂತ ಎಷ್ಟು ಜಾಸ್ತಿ ಇದೆ? 21 ಜಾಸ್ತಿ ಇದೆ. ಅಲ್ಲಿ ಎಷ್ಟಿದೆ? 238. ಬಹುಮತ ಬರಬೇಕಂದ್ರೆ 48, 58, 68 ಒಟ್ಟು 34. 272, 34ರಿಂದ 35 ಸೀಟು ಬೇಕಾದಕ್ಕೆ. ಹಾಗಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ? ಮೋದಿ ಸರ್ಕಾರ ಬೀಳುತ್ತಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಅಷ್ಟು ಸುಲಭ ಇಲ್ಲ. ಮೋದಿ ಸರ್ಕಾರ ಕೆಡವುವುದು ತುಂಬ ಕಷ್ಟ ಇದೆ. ಆದರೆ ಮೋದಿಯವರ ಜೊತೆಗಿದ್ದಾರೆ ಇಬ್ಬರು ಪಲ್ಟೂರಾಮ್ಗಳು. ಅವರು ಆ ಕಡೆನೂ ಹೋಗ್ತಾರೆ, 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ. ಯಾರು? ಒಬ್ಬರು ನಿತೀಶ್ ಕುಮಾರ್, ಮತ್ತೊಂದು ಚಂದ್ರಬಾಬು ನಾಯ್ಡು. ಈ ಇಬ್ಬರೂ ಕೈ ಕೊಟ್ಟರೆ ಮಾತ್ರ ಮೋದಿ ಸರ್ಕಾರ ಖಂಡಿತ ಪತನ ಆಗುತ್ತೆ. ಒಬ್ಬರು ಕೈ ಕೊಟ್ಟರೆ ಏನಾಗಲ್ಲ. ಇಬ್ಬರಲ್ಲಿ ಒಬ್ಬರು ಕೈ ಕೊಟ್ಟರೆ ಸರ್ಕಾರಕ್ಕೆ ಏನೂ ಆಗಲ್ಲ. ಇಬ್ಬರೂ ಕೈ ಕೊಟ್ಟರೆ ಸರ್ಕಾರ ಪತನ ಆಗತ್ತೆ. ಯಾಕೆ ಅಂತಂದರೆ ಆ ಇಬ್ಬರಲ್ಲಿ ಯಾರು? ಒಬ್ಬರು ಬಿಹಾರದಲ್ಲಿದ್ದಾರೆ, ಬ್ರೇಕಪ್ ಸ್ಪೆಷಲಿಸ್ಟ್ ಪಲ್ಟು ಕುಮಾರ್, ನಿತೀಶ್ ಕುಮಾರ್. ಅವರಿಗೆ ಕಾಂಗ್ರೆಸ್ಸು ಆಗುತ್ತೆ, ಅವರಿಗೆ ಬಿ ಜೆ ಪಿನೂ ಆಗುತ್ತೆ, ಅವರಿಗೆ ಲಾಲು ಪ್ರಸಾದ್ ಯಾದವ್ ಆಗುತ್ತೆ, ಎಲ್ಲರೂ ಆಗುತ್ತೆ ಅವರಿಗೆ. ಇನ್ನೊಬ್ಬರಿದ್ದಾರೆ ಆಂಧ್ರದಲ್ಲಿ ಟರ್ನ್ ಸ್ಪೆಷಲಿಸ್ಟ್ ಚಂದ್ರಬಾಬು ನಾಯ್ಡು. ಈ ಇಬ್ಬರೂ ಕೂಡ ಒಂದು ಕಾಲದಲ್ಲಿ ಮೋದಿ ಅವರಿಗೆ ಎದೆ ಸೆಟಸಿ ನಿಂತವರು. ಮೋದಿ ಜೊತೆ ಪದೇ ಕಿರಿಕ್ ಮಾಡಿದಂಥ ಖ್ಯಾತಿ, ಹಿಸ್ಟ್ರಿ ನಿತೀಶ್ ಕುಮಾರ್ ಅವರಿಗಿದೆ. ಅವರೀಗ ಬಿಹಾರದ ಮುಖ್ಯಮಂತ್ರಿ. 2018ರಲ್ಲಿ ಮೋದಿ ವಿರುದ್ಧ ಸಿಡಿದೆದ್ದಿದ್ರು ಚಂದ್ರಬಾಬು ನಾಯ್ಡು. ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನೇ ಮಂಡಿಸಿದ್ರು ಚಂದ್ರಬಾಬು ನಾಯ್ಡು. ಹಾಗಾಗಿ ಇಬ್ಬರೂ ಕೂಡ ನಂಬಿಕಸ್ಥರಲ್ಲ ಒಂದು ರೀತಿಯಲ್ಲಿ. ಇಲ್ಲ, ನಮ್ಮ ಜೊತೆ ಆರಾಮಿರ್ತಾರೆ, ಹಂಗಿಲ್ಲ. ಈಗ ನಿತೀಶ್ ಕುಮಾರ್ ಅವರ 12 ಸೀಟು ಮತ್ತು ಟಿ ಡಿ ಪಿಯ 16 ಸೀಟು, 28 ಸೀಟು. ಅವರಿಬ್ಬರು ಬಂದರೆ 293ರಿಂದ 28 ಕಳೆದ್ರೆ ಅದು 266 ಆಗಿಬಿಡ್ತದೆ, 265 ಆಗಿಬಿಡ್ತದೆ. ಸರ್ಕಾರ ಬಿದ್ದೋಗ್ಬಿಡ್ತದೆ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಂಡಿ ಮೈತ್ರಿಕೂಟಕ್ಕೆ ಬಂದರೆ ಸರ್ಕಾರ ಬಿದ್ದೋಗ್ಬಿಡ್ತದೆ. ಹಾಗಾಗಿ ಅವರಿಬ್ಬರ ಎಲ್ಲ ಬೇಡಿಕೆಗಳನ್ನು ಕೂಡ ನರೇಂದ್ರ ಮೋದಿಯವರು ಈಡೇರಿಸ್ತಾ ಇದ್ದಾರೆ. ಆಯಿತಾ? ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತಂದರೆ ಅವರಿಬ್ಬರು ಬರಬೇಕು. ಆದರೆ ಇಬ್ಬರಿಗೂ ಭರಪೂರ ಗಿಫ್ಟ್ ಕೊಟ್ಟು ಅವರನ್ನು ಸಮಾಧಾನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ. ಆದರೆ ನಿತೀಶ್ ಕುಮಾರ್ ಅವರನ್ನು ನಂಬಕ್ಕಾಗಲ್ಲ. ನಿತೀಶ್ ಕುಮಾರ್ ಇಂಥ ಟೈಮಲ್ಲಿ ದೊಡ್ಡ ಆಫರ್ ಕೇಳ್ತಾರೆ. ಆಯ್ತಪ್ಪ, ರಾಹುಲ್ ಗಾಂಧಿಗೆ ಅನಿಸ್ಬೋದು ಒಂದು ವೇಳೆ, ಇಲ್ಲ ನರೇಂದ್ರ ಮೋದಿ ಗೌರ್ಮೆಂಟನ್ನು ತೆಗಿಲೇಬೇಕು, ನೀವು ಬನ್ನಿ ನಿತೀಶ್ ಕುಮಾರ್ ಅವರೇ, ನಿಮ್ಮನ್ನು ನಾನು ಪ್ರಧಾನಿ ಮಾಡ್ತೀನಿ ಅಂತ ಹೇಳಿದರೆ ನಿತೀಶ್ ಕುಮಾರ್ ಬಂದೇ ಬರ್ಬೋದು. ಆದರೆ ನಿತೀಶ್ ಕುಮಾರ್ ಪ್ರಧಾನಿ ಆದರೆ ರಾಹುಲ್ ಗಾಂಧಿ ಪ್ರಧಾನಿ ಆಗೋದಿಲ್ಲ. ಅದನ್ನು ನೆಹರು ಗಾಂಧಿ ಕುಟುಂಬ ಸಹಿಸ್ಕೊಳ್ಳತ್ತಾ? ಅಂಥ ತ್ಯಾಗಕ್ಕೆ ಸಿದ್ಧರಿದ್ದಾರಾ ರಾಹುಲ್ ಗಾಂಧಿ? ಆಮೇಲೆ ಚಂದ್ರಬಾಬು ನಾಯ್ಡಿಗೆ ಕೇಳಿದ ಖಾತೆಗಳನ್ನು ಕೊಟ್ಟು ಅಲ್ಲಿ ಅಮರಾವತಿ ಮಾಡ್ತಾರೆ, ಅದಕ್ಕೆ ದುಡ್ಡು ಕೊಟ್ಟರೆ ಅವರು ಒಪ್ಪಿಡ್ತಾರೆ. ನಾಯ್ಡು ಎಲ್ಲಿಗೆ ಹೋಗ್ತಾರೋ ಅವರ ಹಿಂದೆ ಪವನ್ ಕಲ್ಯಾಣ್ ಸಾಕ್ತಾರೆ. ಬೈ ಒನ್ ಗೆಟ್ ಒನ್ ಫ್ರೀ. ಅವರು ಬೈ ಒನ್ ಗೆಟ್ ಒನ್ ಫ್ರೀ.
ಹಾಗಾಗಿ ಅದೇ ಕಾರಣಕ್ಕೆ ಮೋದಿ ಸರ್ಕಾರ ನಡೆಸೋದು ಅಷ್ಟು ಸುಲಭ ಅಲ್ಲ. ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಇಬ್ಬರು ಬಂದರೆ ಸರ್ಕಾರ ಬಿದ್ದೋಗುತ್ತೆ. 293 ಇದ್ದು 265 ಆಗುತ್ತೆ. ಯಾಕಂದರೆ ಇವರಿಬ್ಬರದು ಸೇರಿ 16 + 12 28 ಆಗುತ್ತೆ. 28 ಮೈನಸ್ 265. ಆಮೇಲೆ ಪವನ್ ಕಲ್ಯಾಣ್ ಕೂಡ ಈ ಕಡೆ ಬಂದುಬಿಟ್ರೆ 263, 20 ಕಡಿಮೆ ಆಗುತ್ತೆ. ಓಕೆ ನೋಡಿ, ನಿಮಗೊಂದು ಅಂಕಿಅಂಶ ಕೊಡ್ತೀನಿ. ಒಂದು ಡೌಟ್ ಬರುವಂಥದ್ದು ಕೂಡ ಇದೆ, ಇಲ್ಲಾಂತ ನಾನು ಹೇಳ್ತಾ ಇಲ್ಲ. ಬಿ ಜೆ ಪಿ ಮೈತ್ರಿಕೂಟ ಕೇವಲ ಬಿ ಜೆ ಪಿ ಈ ಬಾರಿ ಎಷ್ಟು ಗೆದ್ದಿದ್ದು? 240. 2014ರಲ್ಲಿ ನರೇಂದ್ರ ಮೋದಿ ಅವರು ಬಂದ್ರಲ್ಲ, ಆಗ ಗೆದ್ದಿದ್ದು 283. ಅಂದರೆ ಬಹುಮತಕ್ಕೆ ಬೇಕಿರುವ 272ಕ್ಕಿಂತ 11 ಜಾಸ್ತಿ. ಯಾವಾಗ? 2014ರಲ್ಲಿ 2014ರಲ್ಲಿ ಬಹುಮತಕ್ಕೆ ಬೇಕಿರೋದು 272. ಬಹುಮತಕ್ಕೆ 283 ಬಂದ್ಬಿಡ್ತು. ವೆರಿ ಫಸ್ಟ್ ಟೈಮ್ ಬಿ ಜೆ ಪಿ ಅಧಿಕಾರಕ್ಕೆ. ಇನ್ನು 2019ರಲ್ಲಿ ಅದು 303 ಆಯಿತು. ಬಿ ಜೆ ಪಿ ಒಂದೇ, ಬೇರೆ ಯಾವ ಪಾರ್ಟಿ ಬೇಕಾಗಿಲ್ಲ, ಅವರೇ ಮಾಡ್ಬೋದಾಗಿತ್ತು. ಎಷ್ಟು? 72, 82, 92 ಅಂದರೆ 31 ಸೀಟ್ ಜಾಸ್ತಿ ಆಗುತ್ತೆ. 303 ಬಂದಿತ್ತು. ಈ ಬಾರಿ 400 ಪಾರ್ ಅಂದಿದ್ದು ಬಂದಿದ್ದು 240. ಅಂದರೆ 32 ಬಹುಮತಕ್ಕಿಂತ ಕಡಿಮೆ. 32 ಬಹುಮತಕ್ಕಿಂತ ಕಡಿಮೆ. ಉಳಿದವರನ್ನೆಲ್ಲ ಸೇರಿಸಿ ಎಲ್ಲ ಆಗಿ 293 ಆಗಿದೆ. ಈಗ ಎಷ್ಟು? 293. 240 ಬಿ ಜೆ ಪಿ, ಉಳಿದ ಅವರು ಇವರೆಲ್ಲ ಸೇರಿ 293. ಬಹುಮತಕ್ಕೆ ಬೇಕಿರೋದೆಷ್ಟು? 272. ಎಷ್ಟು ಜಾಸ್ತಿ ಇದೆ? 21 ಜಾಸ್ತಿ ಇದೆ. ಇಂಡಿ ಮೈತ್ರಿಕೂಟ ಎಷ್ಟಿದೆ? 238. ಇಂಡಿ ಮೈತ್ರಿಕೂಟ ಕಾಂಗ್ರೆಸ್ 99 ಎಲ್ಲ ಸೇರಿ 238. ನೋಡ್ಕೊಳ್ಳಿ, 293 ಇದೆ. ಬಹುಮತಕ್ಕಿಂತ ಎಷ್ಟು ಜಾಸ್ತಿ ಇದೆ? 21 ಜಾಸ್ತಿ ಇದೆ. ಅಲ್ಲಿ ಎಷ್ಟಿದೆ? 238. ಬಹುಮತ ಬರಬೇಕಂದ್ರೆ 48, 58, 68 ಒಟ್ಟು 34. 272, 34ರಿಂದ 35 ಸೀಟು ಬೇಕದಕ್ಕೆ. ಹಾಗಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ? ಮೋದಿ ಸರ್ಕಾರ ಬೀಳುತ್ತಾ ಅಂತ ನೀವು ಪ್ರಶ್ನೆ ಕೇಳಿದರೆ ಅಷ್ಟು ಸುಲಭ ಇಲ್ಲ. ಮೋದಿ ಸರ್ಕಾರ ಕೆಡವುವುದು ತುಂಬ ಕಷ್ಟ ಇದೆ. ಆದರೆ ಮೋದಿಯವರ ಜೊತೆಗಿದ್ದಾರೆ ಇಬ್ಬರು ಪಲ್ಟೂರಾಮ್ಗಳು. ಅವರು ಆ ಕಡೆನೂ ಹೋಗ್ತಾರೆ, 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ. ಯಾರು? ಒಬ್ಬರು ನಿತೀಶ್ ಕುಮಾರ್, ಮತ್ತೊಂದು ಚಂದ್ರಬಾಬು ನಾಯ್ಡು. ಈ ಇಬ್ಬರೂ ಕೈ ಕೊಟ್ಟರೆ ಮಾತ್ರ ಮೋದಿ ಸರ್ಕಾರ ಖಂಡಿತ ಪತನ ಆಗುತ್ತೆ. ಒಬ್ಬರು ಕೈ ಕೊಟ್ಟರೆ ಏನಾಗಲ್ಲ. ಇಬ್ಬರಲ್ಲಿ ಒಬ್ಬರು ಕೈ ಕೊಟ್ಟರೆ ಸರ್ಕಾರಕ್ಕೆ ಏನೂ ಆಗಲ್ಲ. ಇಬ್ಬರೂ ಕೈ ಕೊಟ್ಟರೆ ಸರ್ಕಾರ ಪತನ ಆಗತ್ತೆ. ಯಾಕೆ ಅಂತಂದರೆ ಆ ಇಬ್ಬರಲ್ಲಿ ಯಾರು? ಒಬ್ಬರು ಬಿಹಾರದಲ್ಲಿದ್ದಾರೆ, ಬ್ರೇಕಪ್ ಸ್ಪೆಷಲಿಸ್ಟ್ ಪಲ್ಟು ಕುಮಾರ್, ನಿತೀಶ್ ಕುಮಾರ್. ಅವರಿಗೆ ಕಾಂಗ್ರೆಸ್ಸು ಆಗುತ್ತೆ, ಅವರಿಗೆ ಬಿ ಜೆ ಪಿನೂ ಆಗುತ್ತೆ, ಅವರಿಗೆ ಲಾಲು ಪ್ರಸಾದ್ ಯಾದವ್ ಆಗುತ್ತೆ, ಎಲ್ಲರೂ ಆಗುತ್ತೆ ಅವರಿಗೆ. ಇನ್ನೊಬ್ಬರಿದ್ದಾರೆ ಆಂಧ್ರದಲ್ಲಿ ಟರ್ನ್ ಸ್ಪೆಷಲಿಸ್ಟ್ ಚಂದ್ರಬಾಬು ನಾಯ್ಡು. ಈ ಇಬ್ಬರೂ ಕೂಡ ಒಂದು ಕಾಲದಲ್ಲಿ ಮೋದಿ ಅವರಿಗೆ ಎದೆ ಸೆಟಸಿ ನಿಂತವರು. ಮೋದಿ ಜೊತೆ ಪದೇ ಕಿರಿಕ್ ಮಾಡಿದಂಥ ಖ್ಯಾತಿ, ಹಿಸ್ಟ್ರಿ ನಿತೀಶ್ ಕುಮಾರ್ ಅವರಿಗಿದೆ. ಅವರೀಗ ಬಿಹಾರದ ಮುಖ್ಯಮಂತ್ರಿ. 2018ರಲ್ಲಿ ಮೋದಿ ವಿರುದ್ಧ ಸಿಡಿದೆದ್ದಿದ್ರು ಚಂದ್ರಬಾಬು ನಾಯ್ಡು. ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನೇ ಮಂಡಿಸಿದ್ರು ಚಂದ್ರಬಾಬು ನಾಯ್ಡು. ಹಾಗಾಗಿ ಇಬ್ಬರೂ ಕೂಡ ನಂಬಿಕಸ್ಥರಲ್ಲ ಒಂದು ರೀತಿಯಲ್ಲಿ. ಇಲ್ಲ ನಮ್ಮ ಜೊತೆ ಆರಾಮಿರ್ತಾರೆ, ಹಂಗಿಲ್ಲ. ಈಗ ನಿತೀಶ್ ಕುಮಾರ್ ಅವರ 12 ಸೀಟು ಮತ್ತು ಟಿ ಡಿ ಪಿಯ 16 ಸೀಟು, 28 ಸೀಟು. ಅವರಿಬ್ಬರು ಬಂದರೆ 293ರಿಂದ 28 ಕಳೆದ್ರೆ ಅದು 266 ಆಗಿಬಿಡ್ತದೆ, 265 ಆಗಿಬಿಡ್ತದೆ. ಸರ್ಕಾರ ಬಿದ್ದೋಗ್ಬಿಡ್ತದೆ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಂಡಿ ಮೈತ್ರಿಕೂಟಕ್ಕೆ ಬಂದರೆ ಸರ್ಕಾರ ಬಿದ್ದೋಗ್ಬಿಡ್ತದೆ. ಹಾಗಾಗಿ ಅವರಿಬ್ಬರ ಎಲ್ಲ ಬೇಡಿಕೆಗಳನ್ನು ಕೂಡ ನರೇಂದ್ರ ಮೋದಿಯವರು ಈಡೇರಿಸ್ತಾ ಇದ್ದಾರೆ. ಆಯಿತಾ? ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತಂದರೆ ಅವರಿಬ್ಬರು ಬರಬೇಕು. ಆದರೆ ಇಬ್ಬರಿಗೂ ಭರಪೂರ ಗಿಫ್ಟ್ ಕೊಟ್ಟು ಅವರನ್ನು ಸಮಾಧಾನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ. ಆದರೆ ನಿತೀಶ್ ಕುಮಾರ್ ಅವರನ್ನು ನಂಬಕ್ಕಾಗಲ್ಲ. ನಿತೀಶ್ ಕುಮಾರ್ ಇಂಥ ಟೈಮಲ್ಲಿ ದೊಡ್ಡ ಆಫರ್ ಕೇಳ್ತಾರೆ. ಆಯ್ತಪ್ಪ, ರಾಹುಲ್ ಗಾಂಧಿಗೆ ಅನಿಸ್ಬೋದು ಒಂದು ವೇಳೆ, ಇಲ್ಲ ನರೇಂದ್ರ ಮೋದಿ ಗೌರ್ಮೆಂಟನ್ನು ತೆಗಿಲೇಬೇಕು, ನೀವು ಬನ್ನಿ ನಿತೀಶ್ ಕುಮಾರ್ ಅವರೇ, ನಿಮ್ಮನ್ನು ನಾನು ಪ್ರಧಾನಿ ಮಾಡ್ತೀನಿ ಅಂತ ಹೇಳಿದರೆ ನಿತೀಶ್ ಕುಮಾರ್ ಬಂದೇ ಬರ್ಬೋದು. ಆದರೆ ನಿತೀಶ್ ಕುಮಾರ್ ಪ್ರಧಾನಿ ಆದರೆ
ರಾಹುಲ್ ಗಾಂಧಿ ಪ್ರಧಾನಿ ಆಗೋದಿಲ್ಲ. ಅದನ್ನು ಗಾಂಧಿ, ನೆಹರು ಗಾಂಧಿ ಕುಟುಂಬ ಸಹಿಸ್ಕೊಳ್ಳತ್ತಾ? ಅಂಥ ತ್ಯಾಗಕ್ಕೆ ಸಿದ್ಧರಿದ್ದಾರಾ ರಾಹುಲ್ ಗಾಂಧಿ? ಆಮೇಲೆ ಚಂದ್ರಬಾಬು ನಾಯ್ಡುಗೆ ಕೇಳಿದ ಖಾತೆಗಳನ್ನು ಕೊಟ್ಟು ಅಲ್ಲಿ ಅಮರಾವತಿ ಮಾಡ್ತಾರೆ, ಅದಕ್ಕೆ ದುಡ್ಡು ಕೊಟ್ಟರೆ ಅವರು ಒಪ್ಪಿಡ್ತಾರೆ. ನಾಯ್ಡು ಎಲ್ಲಿಗೆ ಹೋಗ್ತಾರೋ ಅವರ ಹಿಂದೆ ಪವನ್ ಕಲ್ಯಾಣ್ ಸಾಕ್ತಾರೆ. ಬೈ ಒನ್ ಗೆಟ್ ಒನ್ ಫ್ರೀ, ಅವರು ಬೈ ಒನ್ ಗೆಟ್ ಒನ್ ಫ್ರೀ. ಹಾಗಾಗಿ ಅದೇ ಕಾರಣಕ್ಕೆ ಮೋದಿ ಸರ್ಕಾರ ನಡೆಸೋದು ಅಷ್ಟು ಸುಲಭ ಅಲ್ಲ. ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಇಬ್ಬರು ಬಂದರೆ ಸರ್ಕಾರ ಬಿದ್ದೋಗುತ್ತೆ. 293 ಇದ್ದು 265 ಆಗುತ್ತೆ. ಯಾಕಂದರೆ ಇವರಿಬ್ಬರದು ಸೇರಿ 16 + 12 28 ಆಗುತ್ತೆ. 28 ಮೈನಸ್ 265. ಆಮೇಲೆ ಪವನ್ ಕಲ್ಯಾಣ್ ಕೂಡ ಈ ಕಡೆ ಬಂದುಬಿಟ್ರೆ 263, 20 ಕಡಿಮೆ ಆಗುತ್ತೆ. ಓಕೆ.